ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಜೊತೆಯಲ್ಲಿ ಪ್ರತಿನಿತ್ಯವೂ ಕಾಯ್ದು ನಡೆಸುವಂತ ಕರ್ತನಾಗಿದ್ದಾನೆ. ಈ ದಿನವೂ ಸಹ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡುವಂತ ಕರ್ತನಾಗಿದ್ದಾನೆ. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯಾವ ರೀತಿ ದೇವರು ಆಶೀರ್ವಾದ ಮಾಡ್ಲಿಕ್ಕೆ ಆತನ ಹೃದಯ ಎಂಥದ್ದು ಎಂಬುದಾಗಿ ಇಲ್ಲಿ ಗೊತ್ತಾಗುತ್ತೆ. ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ 23ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯ. ಕರ್ತನ ವಾಕ್ಯ ನೋಡ್ರಿ, ದೇವರು ಇವತ್ತು ಹೇಳ್ತಾ ಇರುವಂತ ಒಂದು ಶಬ್ದ, ದುಷ್ಟನು ಆತನು ಸಾವನ್ನ ಅಪ್ಪುವುದು ದೇವರಿಗೆ ಸಂತೋಷವಿಲ್ಲ. ಇವತ್ತು ನಮ್ಮ ವಿರುದ್ಧವಾಗಿ ಯಾರನ್ನ ದುಷ್ಟ ಜನಗಳು ನಮ್ಮ ವಿರುದ್ಧವಾಗಿ ಯಾರನ್ನ ಬಂದ್ರೆ, ಇವ್ರು ಸತ್ತಾನ ಹೋಗಿದ್ರಾಗಿರೋದು, ಇವ್ರು ಯಾಕನ ಬದುಕಿದಾರೋ, ಇವ್ರು ನಾಶ ಆಗ್ಬಿಡ್ಬೇಕು, ಹಾಗೆ ಹೀಗೆ ನಮ್ಮ ಪ್ರಾರ್ಥನೆಗಳು ಅದೇ ತರ ಇರ್ತದೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಒಬ್ಬ ದುಷ್ಟನು ಆ ದುಷ್ಟತನದಿಂದ ಅವನು ಸಾಯುವುದರಲ್ಲಿ ದೇವರಿಗೆ ಒಂದು ಸ್ವಲ್ಪವಾದರೂ ಸಂತೋಷವಿಲ್ಲ. ಆತನು ದುಷ್ಟತನವನ್ನ ಬಿಟ್ಟು ಆತನು ಬಾಳುವಂತದ್ದೇ ದೇವರಿಗೆ ಸಂಪೂರ್ಣವಾದ ಸಂತೋಷ. ಪ್ರಿಯ ಸಹೋದರ ಸಹೋದರಿ, ಇಂದು ನೀನು ಮಾಡುತ್ತಿರುವಂತ ಕಾರ್ಯಗಳಲ್ಲಿ ದುಷ್ಟ ಕಾರ್ಯಗಳು, ಪಾಪಗಳು, ಸುಳ್ಳು, ಮೋಸ, ಕಪಟತನ, ಗರ್ಭದಲ್ಲಿ ನಡೆಯುವಂಥದ್ದು, ನಾನು ಅನ್ನುವಂಥದ್ದು ಅಹಂಕಾರಗಳಲ್ಲಿ ನಡೆಯುವಂಥದ್ದು, ನಾನು ಎಲ್ಲ ಯೋಚನೆ ಮಾಡುವಂಥದ್ದೇ ಶ್ರೇಷ್ಠವಾದದ್ದು, ನನ್ನ ಯೋಚನೆ ಎಲ್ಲರಿಗಿಂತ ಮೀರಿದ್ದು ಎಂಬುದಾಗಿ ಇವತ್ತು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡದಲೇ ಇರುವಂಥದ್ದು, ಇವತ್ತು ನಿನ್ನ ಸಭಾ ಪಾಲಕರುಗಳಿಗೆ ಗೌರವ ಕೊಡದಲೇ ಇರುವಂಥದ್ದು, ಇವತ್ತು ನೀವಿನ್ನು ಮಾಡುವಂತ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಲೇ ಇರುವಂಥದ್ದು, ಇದೆಲ್ಲ ಮಾಡ್ಕೊಂಡು ದುಷ್ಟ ಕಾರ್ಯಗಳನ್ನ ಮಾಡ್ಕೊಂಡು ಹೋಗುವಾಗ, ದುಷ್ಟನ ಆಲೋಚನೆಗಳನ್ನ ಮಾಡುವಾಗ, ನಂಬಿಕೆ ಇಲ್ಲದಲ್ಲೇ ಇರುವಂತ ಜನಗಳ ಜೊತೆ ಸೇರಿ ಅವರೊಟ್ಟಿಗೆ ನೀನು ಬೆರೆಯುವಾಗ, ಅಪನಂಬಿಕೆಗಳು ನಿನ್ನಲ್ಲಿ ತುಂಬುವಾಗ, ಕರ್ತನು ನಿನ್ನ ಜೀವಿತವನ್ನು ನೋಡಿ ಹೇಳ್ತಾನೆ, ಇವನು ಈ ದುಷ್ಟತನದಲ್ಲಿ ಸಾಯುವುದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಆತನು ಸಂತೋಷ ನಿನ್ನ ದುಷ್ಟ ಕಾರ್ಯಗಳನ್ನ ಬಿಟ್ಟು ಮನ ತಿರುಗುವುದೇ ದೇವರಿಗೆ ಸಂತೋಷ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತೆ. ಇವತ್ತು ನೀವು ಎಂತ ದುಷ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ದೇವರಿಗೆ ಇಷ್ಟ ಇಲ್ಲದ ಯಾವ ಯಾವ ಪಾಪಗಳನ್ನ ಮಾಡ್ತಾ ಇದ್ದೀರಾ, ದೇವರಿಗೆ ಇಷ್ಟ ಇಲ್ಲದ ಯಾವ್ಯಾವ ವಿಷಯಗಳಲ್ಲಿ ನೀವು ನಡೀತಾ ಇದ್ದೀರಾ, ಇಂದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ನೀವು ಯಾವುದನ್ನ ಮಾಡ್ತಾ ಇದ್ದೀರ ಪಾಪಗಳನ್ನ, ಮಾದಕ ವಸ್ತುಗಳು, ಅನ್ಸು ಗುಟ್ಕಾ ಐಟಮ್ಗಳು ಹಾಕುವಂಥದ್ದು, ಕುಡಿಯುವಂಥದ್ದು, ಇವೆಲ್ಲ ದೇವರಿಗೆ ಇಷ್ಟನ ಸಂತೋಷನ? ನೀವು ಇದೆಲ್ಲ ಮಾಡೋದಲ್ಲ. ಇದರಲ್ಲಿ ಮಾಡ್ಕೊಂಡು ನೀವು ಸಾಯುವಂಥದ್ದಿದೆಯಲ್ಲ, ದೇವರ ಹೃದಯವನ್ನು ಬಾಧಿಸಲ್ಪಡ್ತದೆ. ಪ್ರಿಯ ಸೋದರ ಸೋದರಿ, ಇಂದು ನೀನು ಮನ ತಿರುಗುವುದಾದರೆ, ಇಂದು ನಿನ್ನ ದುಷ್ಟ ಕಾರ್ಯಗಳನ್ನ ಬಿಟ್ಟು ನೀನು ಮನ ತಿರುಗುವುದಾದರೆ, ಹಿಂದೆ ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಹಿಂದೆ ನಿನ್ನನ್ನ ದೇವರ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ನೀನು ಮಾಡುವ ಎಲ್ಲಾ ಕಾರ್ಯಗಳಲ್ಲ ದೇವರು ಸಫಲವನ್ನು ಮಾಡಲಿಕ್ಕಿದ್ದಾನೆ. ನಾವು ಕಡೆಗಳು ಮುಚ್ಚಿ ಒಪ್ಪಿಸಿಬಿಟ್ಟು ಪ್ರಾರ್ಥನೆ ಮಾಡೋಣವ. ಕರ್ತನೇ ಸ್ತೋತ್ರಪ್ಪ, ಇಂದು ಯಾರೆಲ್ಲ ರಾಜ ತಮ್ಮ ದುಷ್ಕೃತ್ಯಗಳನ್ನ, ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ದೇವರೇ ಅದನ್ನ ಬಿಟ್ಟು ಬಿಡ್ತಾ ಇದ್ರು, ಹಿಂದೆ ನಿನ್ನ ಪರಲೋಕದ ಆಶೀರ್ವಾದ ಅವರ ಮೇಲೆ ಬಿಡುಗಡೆ ಆಗಲಿ ಅಪ್ಪ. ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಿ. ಎಲ್ಲಾ ಬಾಧೆಗಳು, ಅನಾರೋಗ್ಯಗಳು ಎಲ್ಲವೂ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ಈ ಕ್ಷಣದಲ್ಲೇ ಅವರು ಆಶೀರ್ವಾದದ ಪಾತ್ರರಾಗಿ ಮಾರ್ಪಡಲಿ. ನಿನ್ನ ಪರಲೋಕದ ಸ್ವಾಸ್ಥ್ಯದಲ್ಲಿ, ಆಶೀರ್ವಾದದಲ್ಲಿ, ಅಭಿವೃದ್ಧಿಯಲ್ಲಿ, ಆರೋಗ್ಯದಲ್ಲಿ, ಅವರು ಆಶೀರ್ವಾದಗಳಲ್ಲಿ ಹೊಂದಿಕೊಂಡು ಅಪ್ಪ ಅದರಲ್ಲಿ ಸಮೃದ್ಧಿಯಾಗಿ ಮಾರ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನೀನು ಪ್ರಾರ್ಥನೆ ಕೇಳಿದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.